ಈಗ ನೋಡಿ ಚಿಕನ್ ಫ್ರೈ ಮಾಡಲು ಏನೇನು ಬೇಕು ಎಲ್ಲ ವಿಧಾನ ನೋಡ್ಕೊಳ್ಳಿ. ಫಸ್ಟು ಪಾತ್ರೆ ಇಡಬೇಕು ಒಲೆ ಮೇಲೆ, ಆಮೇಲೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ನೆಕ್ಸ್ಟ್ ಈರುಳ್ಳಿ ಹಾಕಬೇಕು. ನೋಡಿ ಈರುಳ್ಳಿ ಹಾಕಾಯ್ತು. ನೋಡಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗೆ. ಈಗ ನೋಡಿ ಮಟನ್ ಸಾರು ಆಗಿದೆ, ಅಲ್ಲೇ ಕುದಿಬೇಕು ಇನ್ನೊಂದು ಸ್ವಲ್ಪ. ಈಗ ಟೊಮೊಟೊ ಹಾಕಬೇಕು. ಒಂದು ಸ್ವಲ್ಪ ಹೊತ್ತು ಬೇಯಿಸಾದ್ಮೇಲೆ ಟೊಮೊಟೊ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ಹಾಕಿ ನೋಡಿ. ಆಮೇಲೆ ಹಂಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಅರ್ಶಿನ ಹಾಕಬೇಕು. ನೋಡಿ ಹಿಂಗೆ ಅರ್ಶಿನ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನೋಡಿ ಇದು ಶುಂಠಿ ಪೇಸ್ಟು, ಸಾರಿ ಬೆಳ್ಳುಳ್ಳಿ ಪೇಸ್ಟು. ಈಗ ನೋಡಿ ಶುಂಠಿ ಪೇಸ್ಟ್ ಹಾಕಿದ್ವಿ. ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡುವೆ ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬೇಕ್ ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಹಾಕಬೇಕು. ನೋಡಿ ಮಟನ್ ಸಾರು ರೆಡಿಯಾಗಿದೆ, ಕುದೀತಾ ಇದೆ ಮಟನ್ ಸಾರು. ನಿಮಗೆ ಮಟನ್ ಸಾರು ಮಾಡೋ ವಿಧಾನ ಇವತ್ತು ತೋರಿಸ್ಲೇ ಇಲ್ಲ, ಸಾರಿ. ನೋಡಿ ಹೆಂಗೆ ಕುದೀತಾ ಐತೆ ಮಟನ್. ನೋಡಿ ಹೊಗೆ ಚೆನ್ನಾಗಿ ಬರಬೇಕು. ಈಗ ಕಾಯಿ ಖಾರ ಹಾಕಬೇಕು, ಮೆಣಸಿನ್ಕಾಯಿ ಖಾರ ಹಾಕ್ಬೇಕು. ನೋಡಿ ಮೆಣಸಿನ್ಕಾಯಿ ಖಾರ ಹಾಕಿದ್ರು, ಖಾರ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗೆ. ಮಿಕ್ಸ್ ಮಾಡಾದ್ಮೇಲೆ ಹಿಂಗೆ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಹೊತ್ತು. ಚಿಕನ್ ಹಾಕಬೇಕು. ಚಿಕನ್ ಹಾಕ್ತಿದ್ದಾರೆ. ಏನು ಮಾಡ್ತಿರೋದು ಇದು? ಮುಖ ತೋರ್ಸಂಗಿಲ್ಲ, ಹಂಗೆ ಯೂಟ್ಯೂಬ್ ಬಿಡೋದು. ಚೆನ್ನಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಂಗೆ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೆ ಈಗ ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕಿ ಈಗ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸ್ಬೇಕು. ತಿರುಗಿಸ್ರಿ ಇನ್ನೂ ಚೆನ್ನಾಗೆ. ಆಯ್ತು ನೋಡ್ರಿ. ಈಗ ಬಾಯಿ ಮುಚ್ಚಬೇಕು. ಈಗ ನೋಡ್ರಿ. ನೋಡಿ ಈಗ ಇದಕ್ಕೆ ಚರ್ಬಿ ಹಾಕಬೇಕು. ಇದು ಮಟನ್ ಸಾರಿಗೆ ಚರ್ಬಿ ಹಾಕ್ತಿದ್ದಾರೆ, ನೋಡ್ಕೊಳ್ಳಿ. ನೋಡಿ ಚರ್ಬಿ ಹಾಕ್ಬೇಕೆಲ್ಲ ಕ್ಲೀನಾಗಿ. ಮಟನ್ ಸಾರಿಗೆ ಚೆನ್ನಾಗಿ ಕುದೀತಾ ಇದೆ ಸಾರು. ಕುದೀತಾ ಇದೆ ಚೆನ್ನಾಗೆ. ಈಗ ನೋಡಿ ಇದಕ್ಕೆ ಕಾಯಿ ಖಾರ ಹಾಕಬೇಕು ಸಾರಿಗೆ. ಕಾಯಿ ಖಾರ ಹಾಕಬೇಕು. ಕಾಯಿ ಖಾರ ಸಾಂಬಾರ್ಗೆ ಹಾಕಾಯ್ತು ಕಾಯಿ ಖಾರನ.
ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಹಿಂಗೆ ಮಿಕ್ಸ್ ಮಾಡಿ ಎಲ್ಲ ಆ ಕಡೆ ಈ ಕಡೆ ಹೋಗ್ಬೇಕು. ಅದು ಕಾಯಿ ಖಾರ ಹಾಕಿರ್ತೀವಲ್ಲ ಅದು ಚೆನ್ನಾಗೆ ಆ ಕಡೆ ಈ ಕಡೆ ಹೋಗ್ಬೇಕು. ನೋಡ್ಕೊಳ್ಳಿ, ಹಿಂಗೆ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ನೀರು ಹಾಕಬೇಕು ತೊಳ್ಕೊಂಡು. ನೋಡಿ ಈಗ ಹಾಕಿ ನೋಡಿ ಒಂದು ಹೆಂಗೆ ಬೆಂದಿದೆ ನೋಡಿ ಚರ್ಬಿ ನೋಡಿ. ನೋಡಿ ಪೀಸ್ ನೋಡಿ ಹೆಂಗೆ ಬೆಂದಿದೆ. ಹಿಂಗೆ ಕ್ರಿಸ್ಪಿ ಆಗಿರ್ಬೇಕು. ಕ್ರಿಸ್ಪಿಯಾಗಿ ಹಿಂಗೆ ಬೆಂದಿದ್ರೆ ಇನ್ನೊಂದು ಸ್ವಲ್ಪ ನೋಡಿ ಹಿಂಗೆ ಬೆಂದಿರ್ಬೇಕಂಗೆ. ಮುಗೀತು. ಇನ್ನು ಈಗ ಬಾಯಿ ಮುಚ್ಚಬೇಕು. ಬಾಯಿ ಮುಚ್ಚಿ ಒಂದು 5 ನಿಮಿಷ 10 ನಿಮಿಷ ಬಿಡಬೇಕು. ನೋಡಿ ಆಗ್ತೈತೆ ನೋಡಿ. ನೋಡಿ ಹಿಂಗೆ ಹಾಕ್ಬೇಕು. ಸ್ವಲ್ಪ ಬಾಯಿ ಮುಚ್ಚಬೇಕು. ಈ ಕಡೆ ಚಿಕನ್ ರೆಡಿ ಆಗಿದೆ, ಈ ಕಡೆ ಮಟನ್ ಸಾಂಬಾರ್ ರೆಡಿ ಆಗಿದೆ. ಮಟನ್ ಸಾಂಬಾರ್ ನೋಡಿ ಹೆಂಗೆ ಕುದಿತಾ ಇದೆ. ಮಟನ್ ಸಾರು, ಇದು ಮಟನ್ ಸಾರು, ಇದು ಚಿಕನ್ ಫ್ರೈ, ಚಿಕನ್ ಗ್ರೇವಿ. ನೋಡ್ಕೊಳ್ಳಿ, ಚಿಕನ್ ಸಾರು ಮಾಡೋದು ಹೇಳ್ಕೊಟ್ಟಿಲ್ಲ ಫಸ್ಟಿಂದ, ಆದ್ರೂ ಹಂಗೆ ಮಧ್ಯದಲ್ಲಿ ತೋರಿಸಿದ್ದೀನಿ. ನೋಡ್ರಿ ಹೆಂಗೆ ಬಂದಿದೆ. ನೋಡ್ರಿ ಅಲ್ಲಿ ಹೆಂಗೆ ಬಂದಿದೆ. ನೋಡಿ ಹಿಂಗೆ ಬೆಂದಿದೆ ಚೆನ್ನಾಗೆ. ನೋಡಿ ಅಲ್ಲಿ ಬೆಂದಬೇಕು ಚೆನ್ನಾಗೆ. ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಬೇಕು. ಈ ಕಡೆ ಚಿಕನ್ ಒಂದು ಸ್ವಲ್ಪ ರೆಡಿ ಆಗ್ತಾ ಇದೆ.